ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮದ ಹಿನ್ನೆಲೆ ಜಮ್ಮು ಕಾಶ್ಮೀರ ಸದ್ಯಕ್ಕೆ ಶಾಂತವಾಗಿದೆ. ಜಮ್ಮು ನಗರದಲ್ಲಿ ಎಂದಿನಂತೆ ವಾಹನ ಸಂಚಾರ ಇದೆ. ರಾತ್ರಿ 11 ಗಂಟೆ ಬಳಿಕ ಯಾವುದೇ ಡ್ರೋನ್ ಕ್ಷಿಪಣಿ ಹಾಗೂ ಶೆಲ್ ದಾಳಿ ಆಗಿಲ್ಲ. ಪೂಂಚ್ ಸೆಕ್ಟರ್ನಲ್ಲೂ ಕೂಡ ಸಹ ಯಾವುದೇ ದಾಳಿ ಆಗಿಲ್ಲ. ಸದ್ಯಕ್ಕೆ ಪರಿಸ್ಥಿತಿ ಸಂಪೂರ್ಣ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ ದಾಳಿ ಮುಂದುವರಿಸಿರುವಂತಹ ಹಿನ್ನೆಲೆಯಲ್ಲಿ ಅಮೃತಸರದಲ್ಲಿ ಮತ್ತೆ ಸೈರನ್ ಸದ್ದು ಕೇಳಿಸ್ತಾ ಇದೆ. ಹೀಗಾಗಿ ಮನೆಯಲ್ಲಿ ಲೈಟ್ ಆಫ್ ಮಾಡಿ ಕಿಟಕಿ ಬಾಗಿಲು ಮುಚ್ಚಿ ಮನೆಯೊಳಗೆ ಇರಿ. ಯಾರು ಭಯ ಆತಂಕ ಪಡುವಂತ ಅಗತ್ಯವಿಲ್ಲ. ಏನಾದರೂ ಸಮಸ್ಯೆ ಆದರೆ ಕೂಡಲೇ ಸಿವಿಲ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡಬೇಕಾಗಿ ಅಮೃತಸರದ ಡಿಸಿ ಮನವಿಯನ್ನ ಮಾಡಿದ್ದಾರೆ. ಗುಳ್ಳೆನರಿ ಪಾಕಿಸ್ತಾನ ಬುದ್ಧಿ ಕಲಿಯೋ ಲಕ್ಷಣಗಳೇ ಕಾಣ್ತಿಲ್ಲ. ಮುಟ್ಟಿ ನೋಡಿಕೊಳ್ಳುವಂತೆ ಭಾರತ ಬಿಸಿ ಮುಟ್ಟಿಸಿದ್ರು ಮೊಂಡಾಟ ಮಾತ್ರ ಬಿಟ್ಟಿಲ್ಲ. ಅದೇನೋ ಹೇಳ್ತಾರಲ್ಲ, ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಮತ್ತೆ ಪಾಪಿ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ. ಕದನ ವಿರಾಮ ಘೋಷಣೆ ಮಾಡಿ 4 ಗಂಟೆಗಳಲ್ಲಿ ಮತ್ತೆ ಬಾಲ ಬಿಚ್ಚಿದೆ. ನಿನ್ನೆ ಸಂಜೆ 5 ಗಂಟೆಗೆ ಕದನ ವಿರಾಮ ಉಲ್ಲಂಘನೆ ಮಾಡಿದ 4 ಗಂಟೆಯಲ್ಲೇ ಜಮ್ಮು ಕಾಶ್ಮೀರದ ಕೆಲವು ಸ್ಥಳಗಳಲ್ಲಿ ಪಾಕಿಸ್ತಾನ ಡ್ರೋನ್ಗಳು ದಾಳಿಯನ್ನ ಮಾಡಿವೆ. ಇನ್ನು ಪಠಾಣ್ಕೋಟ್, ಶ್ರೀನಗರ, ಫಿರೋಜ್ಪುರ ಸೇರಿದಂತೆ ಹಲವೆಡೆ ಬ್ಲಾಕ್ಔಟ್ ಮಾಡಲಾಗಿದೆ. ಇನ್ನು ಎಲ್ಒಸಿಯ 5 ರಿಂದ 6 ಸ್ಥಳಗಳಲ್ಲಿ ಪಾಕಿಸ್ತಾನ ದಾಳಿ ನಡೆಸಿದೆ. ಅಖ್ನೂರು, ರಜೌರಿ, ಪೂಂಚ್, ಮೇಂದಾರ್ಗಳಲ್ಲಿ ಪಾಕಿಸ್ತಾನ ದಾಳಿ ನಡೆಸಿದೆ. ಜಮ್ಮುವಿನ ಕಟ್ನಾದಲ್ಲಿ ರಾತ್ರಿ ಭಾರಿ ಸ್ಫೋಟದ ಸದ್ದು ಕೇಳಿಬಂದಿದೆ. ಇದಲ್ಲದೆ ರಾಜಸ್ಥಾನದ ಜೈಸಲ್ಮರ್ನಲ್ಲೂ ಕೂಡ 6 ಬಾರಿ ಸ್ಫೋಟದ ಸದ್ದು ಕೇಳಿಬಂದಿದೆ. ಕದನ ವಿರಾಮ ಉಲ್ಲಂಘಿಸಿ ಪಾಕಿಸ್ತಾನ ನಿರಂತರ ದಾಳಿ ಮಾಡುವ ಉದ್ದಟತನ ಬರೆದಿದೆ. ಸುಮಾರು 200ಕ್ಕೂ ಹೆಚ್ಚು ಡ್ರೋನ್ ದಾಳಿ ಮಾಡಿದೆ. ನಗ್ರೋಟಾದಲ್ಲಿ ಸೇನಾಪಡೆಗಳಿಂದ ಶೋಧ ಕಾರ್ಯಾಚರಣೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಕೇವಲ ಶ್ರೀನಗರ ಮಾತ್ರವಲ್ಲದೆ ಉಧಂಪುರ, ಗುಂದೇರ್ಬಾಲ್ನಲ್ಲಿ ಡ್ರೋನ್ ಪತ್ತೆಯಾಗಿದ್ದು, ಜಮ್ಮು, ಪಠಾಣ್ಕೋಟ್, ಜೈಸಲ್ಮೇರ್, ಪೋಖ್ರಾನ್, ಅಮೃತಪುರ ಮತ್ತು ಮೊಗಾ, ಪೂಂಚ್ ಮತ್ತು ಅಖ್ನೂರ್, ಮೇಂದಾರ್ನಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ಪಾಕ್ ದಾಳಿ ಮಾಡಿದೆ. ಜಮ್ಮುವಿನ ಗಡಿಯಲ್ಲಿ ಪಾಕ್ ನಡೆಸಿದಂಥ ಗುಂಡಿನ ದಾಳಿಯಲ್ಲಿ ಬಿಎಸ್ಎಫ್ ಯೋಧರೊಬ್ಬರು ಹುತಾತ್ಮರಾಗಿದ್ದು 7 ಮಂದಿ ಗಾಯಗೊಂಡಿದ್ದಾರೆ. ಆರ್ಎಸ್ಪುರ ಸೆಕ್ಟರ್ನಲ್ಲಿ ಈ ಘಟನೆ ನಡೆದಿದ್ದು, ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಮ್ತಿಯಾಜ್ ಹುತಾತ್ಮರಾಗಿದ್ದು, ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕದನ ವಿರಾಮ ಘೋಷಿಸಿ ಅದನ್ನ ಕೇವಲ 4 ಗಂಟೆಗಳಲ್ಲಿಯೇ ಉಲ್ಲಂಘಿಸುವ ಮೂಲಕ ಹೇಡಿ ಪಾಕಿಸ್ತಾನ ಮತ್ತೊಮ್ಮೆ ದುಷ್ಕೃತ್ಯವನ್ನ ನಡೆಸಿದೆ. ಜಮ್ಮು ಮತ್ತು ಕಾಶ್ಮೀರದ ನಂತರ ರಾಜಸ್ಥಾನದ ಹಲವು ಪ್ರದೇಶಗಳಲ್ಲಿ ಕದನ ವಿರಾಮ ಉಲ್ಲಂಘಿಸಿ ದಾಳಿ ಮಾಡಿದೆ. ಇದಕ್ಕೆ ಭಾರತ ಸಹ ತಕ್ಕ ತಿರುಗೇಟು ನೀಡಿದ್ದು, ಪಾಕ್ನಿಂದ ಬಂದಂತಹ ಎಲ್ಲ ಡ್ರೋನ್ಗಳನ್ನ ನಾಶ ಮಾಡಿದೆ. ರಾಜಸ್ಥಾನದಲ್ಲಿ 8, ಗುಜರಾತ್ನಲ್ಲಿ 12 ಡ್ರೋನ್ಗಳು ಮತ್ತು ಭುಜ್, ಲಖೀನಾಲಾದಲ್ಲಿ ಪಾಕ್ ಡ್ರೋನ್ ಉಡೀಸ್ ಮಾಡಲಾಗಿದೆ. ಶ್ರೀನಗರ ಸೇರಿದಂತೆ ಕಾಶ್ಮೀರದ ಹಲವು ಸ್ಥಳಗಳಲ್ಲಿ ಡ್ರೋನ್ಗಳು ಕಾಣಿಸಿಕೊಂಡಿವೆ. ಶ್ರೀನಗರದ ಹಲವು ಭಾಗಗಳಲ್ಲಿ ಡ್ರೋನ್ ಹಾರಾಟ ಪತ್ತೆಯಾಗಿದೆ. ಭಾರತೀಯ ಸೇನೆ ಡ್ರೋನ್ ದಾಳಿ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇದೆ. ಭಾರತೀಯ ಪ್ರತಿಕ್ರಿಯೆ ಸೂಕ್ತ ರೀತಿಯಲ್ಲಿ ನಡೀತಾ ಇತ್ತು. ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಸೇನೆ ಮಾಹಿತಿಯನ್ನು ಕೊಟ್ಟಿದೆ. ನಗರೋಟದಲ್ಲಿರುವಂತಹ ಸೇನಾ ಕ್ಯಾಂಪ್ ಮೇಲೆ ಉಗ್ರರ ದಾಳಿಯನ್ನ ಭಾರತೀಯ ಸೇನೆ ಖಚಿತಪಡಿಸಿದೆ. ಅನಾಮಿಕ ವ್ಯಕ್ತಿಯಿಂದ ಏಕಾಏಕಿ ಕ್ಯಾಂಪ್ ಮೇಲೆ ದಾಳಿ ಮಾಡಲಾಗಿದೆ. ಕ್ಯಾಂಪ್ ಮೇಲಿನ ದಾಳಿಯಿಂದಾಗಿ ಓರ್ವ ಯೋಧನಿಗೆ ಗಾಯವಾಗಿದ್ದು, ಸೇನೆಯಿಂದ ಯೋಧನಿಗಾಗಿ ಸಂತಾಪವನ್ನು ಸೂಚಿಸಲಾಗಿದೆ ಮತ್ತು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೆದಂತಹ ಕಾಳಗಕ್ಕೆ ವಿರಾಮ ಘೋಷಣೆ ಬೆನ್ನಲ್ಲೇ ಪಾಕ್ ಮತ್ತೆ ಕಿರಿಕನ್ನು ಶುರು ಮಾಡಿದೆ. ಕದನ ವಿರಾಮ ಬೀಳ್ತಾ ಇದ್ದಂತೆ ಹಲವೆಡೆ ದಾಳಿ ನಡೆಸಿ ಕೃತ್ಯವನ್ನು ಎಸಗಲಾಗಿದೆ. ಬಗ್ಗೆ ಎಕ್ಸ್ ಮೂಲಕ ಪೋಸ್ಟ್ ಮಾಡಿದ ಬೋಮರ್ ಅಬ್ದುಲ್ಲಾ, ಏನಾಯ್ತು ಕದನ ವಿರಾಮಕ್ಕೆ? ಶ್ರೀನಗರದ ತುಂಬಾ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸದ್ಯ ಭಾರತೀಯ ಸೇನೆ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುಡಿಸಿದ್ದು, ಸಾರ್ವಜನಿಕರು ಸುರಕ್ಷಿತವಾಗಿರುವಂತೆ ಸೂಚನೆಯನ್ನು ಕೊಟ್ಟಿದೆ. ಕದನ ವಿರಾಮದ ನಂತರ ಕಚ್ ಜಿಲ್ಲೆಯಲ್ಲೂ ಡ್ರೋನ್ಗಳು ಪತ್ತೆಯಾಗಿವೆ. ಕಚ್ನಲ್ಲಿ ಡ್ರೋನ್ಗಳ ಹಾರಾಟದಿಂದ ವಿದ್ಯುತ್ ಕಡಿತ ಮಾಡಲಾಗಿತ್ತು. ಇದರಿಂದ ಯಾರೂ ಭಯಪಡಬೇಡಿ, ದಯವಿಟ್ಟು ಸುರಕ್ಷಿತವಾಗಿರಿ ಅಂತ ಗೃಹ ಮತ್ತು ಕೈಗಾರಿಕಾ ಸಚಿವ ಹರ್ಷ್ ಸಂಘವಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ.
ಪಾಕಿಸ್ತಾನಕ್ಕೆ ಗ್ರಹಣ ಬಡಿದಂತೆ ಕಾಣಿಸ್ತಾ ಇದೆ. ಕಾಲ್ ಕೆರೆದುಕೊಂಡು ಭಾರತ ಜೊತೆ ಸೆಣಸಾಟಕ್ಕೆ ಮುಂದಾಗ್ತಾ ಇದೆ. ಎಷ್ಟು ಸಾರಿ ಮಣ್ಣು ಮುಕ್ಕಿದ್ರೂ ಕೂಡ ಬುದ್ಧಿ ಮಾತ್ರ ಕಲಿತಾ ಇಲ್ಲ. ಯುದ್ಧ ಬೇಡ ಅಂತ ಹೇಳಿದವರು ಮತ್ತೆ ಕದನ ವಿರಾಮ ಉಲ್ಲಂಘಿಸಿ ನೀಚ ಬುದ್ಧಿಯನ್ನು ತೋರಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ, ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ದಾಳಿ ಮಾಡಿದೆ. ಭಾರತ ಕೂಡ ತಕ್ಕ ಉತ್ತರವನ್ನು ಕೊಟ್ಟಿದೆ. ಆದರೆ ಕದನ ವಿರಾಮ ಉಲ್ಲಂಘನೆಗೆ ಪಾಕ್ ನೇರ ಹೊಣೆ ಅಂತ ಹೇಳಿದರು. अतिक्रमण अत्यंत ही निंदनीय है और पाकिस्तान इनके लिए जिम्मेदार है. हमारा मानना है कि पाकिस्तान इस स्थिति को ठीक से समझे और इस अतिक्रमण को रोकने के लिए तुरंत उचित कार्रवाई करे. सेना ने इस स्थिति पर कड़ी नज़र रखी हुई है और उसे किसी भी अतिक्रमण से निपटने के लिए ठोस और सख्त कदम उठाने के लिए आदेश दे दिए गए हैं. ಪಾಕಿಸ್ತಾನ ಎಷ್ಟೇ ಬಾಲ ಬಿಚ್ಚಿದ್ರೂ ಭಾರತದ ಸೇನಾ ಪಡೆ ಕಟ್ ಮಾಡದೆ ಬಿಡೋದಿಲ್ಲ. ಈಗಾಗಲೇ ಭಾರತದ ಸೇನೆ ಉಗ್ರರ ಹುಟ್ಟಡಗಿಸಿದೆ. ಆದರೂ ಪಾಕಿಗಳು ಬುದ್ಧಿ ಕಲಿತಿಲ್ಲ. ಕದನ ವಿರಾಮ ಘೋಷಿಸಿದ್ರೂ ಉಲ್ಲಂಘಿಸಿ ನೀಚ ಬುದ್ಧಿಯನ್ನು ತೋರಿದ್ದು ಪಾಕಿಸ್ತಾನದ ಎಲ್ಲ ಡ್ರೋನ್ಗಳು ನೆಲ ಕಚ್ಚಿವೆ ಅಂತ ಭಾರತೀಯ ಸೇನೆಯಿಂದ ಅಧಿಕೃತ ಮಾಹಿತಿ ಹೊರಬಿದ್ದಿದೆ. ಇನ್ನು ಭಾರತೀಯ ಸೇನೆಗೆ ಕೇಂದ್ರ ಸರ್ಕಾರ ಸಂಪೂರ್ಣವಾದ ಪವರ್ ಅನ್ನು ಕೊಟ್ಟಿದ್ದು ಶತ್ರು ರಾಷ್ಟ್ರಕ್ಕೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಸೇನೆ ತಯಾರಿ ನಡೆಸಿದೆ. ಅದರಂತೆ ಭಾರತೀಯ ಸೇನೆಯು ಪಾಕ್ ಮೇಲೆ ದಾಳಿ ಮಾಡ್ತಿದೆ. ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಎಲ್ಲ ರಾಜ್ಯಗಳು ಅಲರ್ಟ್ ಆಗುವಂತೆ ಕೇಂದ್ರ ಗೃಹ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಮುಂಜಾಗ್ರತಾ ಕ್ರಮ ವಹಿಸುವಂತೆ ರಾಜ್ಯಗಳಿಗೆ ಸಲಹೆ ನೀಡಿದ್ದು ನಾಗರಿಕರ ರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಇದರ ಬೆನ್ನಲ್ಲೇ ಪಾಕ್ ಇಂಡಿಯಾ ಡಿಜಿಎಂಗಳು ಮತ್ತೆ ಮಾತುಕತೆಗೆ ಮುಂದಾಗಿದ್ದಾರೆ. ಭಾರತ ಪಾಕ್ ನಡುವೆ ಸಂಘರ್ಷ ನಡೀತಾ ಇದ್ದು ಗುಜರಾತ್ನ ಹಲವಾರು ನಗರಗಳು ಪಾಕ್ ಸೇನೆ ಟಾರ್ಗೆಟ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ಶಸ್ತ್ರಾಸ್ತ್ರ ಬಳಕೆ ಹಾಗೂ ಅಪಾಯ ಕಾಲದಲ್ಲಿ ಜನರನ್ನ ರಕ್ಷಣೆ ಮಾಡುವ ಬಗ್ಗೆ ಅಧಿಕಾರಿಗಳಿಗೆ ತಾಲೀಮು ನೀಡಲಾಗಿದೆ. ಜೊತೆಗೆ ಶಸ್ತ್ರಾಸ್ತ್ರಗಳ ಪ್ರದರ್ಶನವನ್ನ ಮಾಡಲಾಗಿದೆ. ಒಂದ್ ಕಡೆ ಪಾಪಿ ಪಾಕಿಸ್ತಾನ ನರಿಬುದ್ಧಿಯನ್ನ ತೋರಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಕುತಂತ್ರಿ ಚೀನಾ ಉಗ್ರ ರಾಷ್ಟ್ರ ಪರ ನಿಂತಿದೆ. ಯುದ್ಧ ವಾತಾವರಣದ ಸಮಯದಲ್ಲೇ ಚೀನಾ ಕಿತಾಪತಿ ಶುರು ಮಾಡಿದ್ದು ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲವನ್ನು ಘೋಷಣೆ ಮಾಡಿದೆ. ಪಾಕಿಸ್ತಾನದ ಸಾರ್ವಭೌಮತ್ವ ಕಾಪಾಡಲಿಕ್ಕೆ ನಾವು ಬದ್ಧ ಅಂತ ಪಾಕ್ ವಿದೇಶಾಂಗ ಸಚಿವರಿಗೆ ಚೀನಾ ವಿದೇಶಾಂಗ ಸಚಿವ ಕರೆಯನ್ನು ಮಾಡಿ ತಿಳಿಸಿದ್ದಾರೆ. ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿರುವಂತಹ ಚೀನಾಗೆ ಎನ್ಎಸ್ಎ ಅಜಿತ್ ದೋವಲ್ ಬಿಸಿ ಮುಟ್ಟಿಸಿದ್ದಾರೆ. ನಮಗೆ ಯುದ್ಧವೇ ಅಂತಿಮ ಆಯ್ಕೆಯಲ್ಲ, ಸಮಯ ಬಂದ್ರೆ ಎಲ್ಲದಕ್ಕೂ ಸಿದ್ಧ ಅಂತ ಚೀನಾಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಚೀನಾದ ವಿದೇಶಾಂಗ ಸಚಿವರ ಜೊತೆ ಅಜಿತ್ ದೋವಲ್ ಮಾತನಾಡಿದ್ದಾರೆ. ಕದನ ವಿರಾಮದ ಮಧ್ಯೆನೂ ಕೂಡ ರಾಜಸ್ಥಾನದ ಜೋಧ್ಪುರದಲ್ಲಿ ಮತ್ತೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ಜೋಧ್ಪುರದಲ್ಲಿ ಸೈರನ್ಗಳು ಮೊಳಗಿಸಲಾಗಿದೆ. ಪಾಕಿಸ್ತಾನ ಮತ್ತೆ ದಾಳಿ ಮಾಡುತ್ತೆ, ಎಚ್ಚರ ಅಂತ ಜೋಧ್ಪುರದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಒಂದು ವೇಳೆ ಸೈರನ್ ಶುರುವಾದರೆ ಜನರು ಮನೆಯ ಒಳಗಡೆ ಸೇರಬೇಕು, ಹೊರಗೆ ಬರಬಾರದು ಅಂತ ಸೂಚಿಸಿದ್ದಾರೆ. ಪಾಕಿಸ್ತಾನ ದೆಹಲಿಯನ್ನ ಟಾರ್ಗೆಟ್ ಮಾಡಿದೆ ಅಂತ ಭಾರತೀಯ ಸೇನೆ ಮಾಹಿತಿಯನ್ನ ನೀಡಿತ್ತು. ಹೀಗಾಗಿ ದೆಹಲಿ ಸಿಎಂ ರೇಖಾ ಗುಪ್ತಾ ತುರ್ತು ಸಭೆಯನ್ನ ಮಾಡಿದ್ದಾರೆ. ಎಲ್ಲ ಇಲಾಖೆಗಳ ಸಚಿವರ ಜೊತೆ ಸಭೆ ಮಾಡಿದ ಸಿಎಂ ರೇಖಾ ಗುಪ್ತಾ ಒಂದು ಸೈಬರ್ ದಾಳಿ ತಡೆ ಸೇರಿ ಹಲವು ವಿಚಾರಗಳ ಬಗ್ಗೆ ಕಟ್ಟೆಚ್ಚರ ವಹಿಸುವಂತೆ ಸೂಚಿಸಿದ್ದಾರೆ. ಭಾರತದ ಹೊಡೆತಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿರುವಂಥದ್ದು ಭಾರತೀಯರ ಸೈನಿಕರ ಆರ್ಭಟಕ್ಕೆ ಪಾಕ್ ಉಗ್ರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಈ ಬೆನ್ನಲ್ಲೇ ಭಾರತ ಬಳಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಂಗಲಾಚಿತ್ತು. ಭಾರತವು ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿತ್ತು. ಆದ್ರೀಗ ಪಾಕ್ ನಡೆ ನಿರ್ಧಾರದ ಬಗ್ಗೆ ಹತ್ತಾರು ಅನುಮಾನ ಹುಟ್ಕೊಳ್ತಾ ಇದೆ. ಹಾವಿಗೆ ಹಾಲೆರೆದರೆ ವಿಷವೇ ಕಕ್ಕುತ್ತೆ ಅನ್ನುವ ಹಾಗೆ ಪಾಪಿ ಪಾಕಿಸ್ತಾನ ಮತ್ತೆ ದಾಳಿಗೆ ಮುಂದಾಗಿದೆ. ಕದನ ವಿರಾಮ ಅಂದಿದ್ದಂಥ ಪಾಕ್ ಈಗ ಉಲ್ಲಂಘನೆ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಮೂಡಿದೆ. ಸರ್ಕಾರದ ಆದೇಶವನ್ನೇ ಸೇನೆ ಧಿಕ್ಕರಿಸ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡಿದೆ. ಇಂಡೋ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದ್ದಂತೆ ರಜೆಗೆ ಬಂದಿದ್ದ ಯೋಧರೆಲ್ಲ ಸೇನೆಗೆ ವಾಪಸ್ಸಾಗಿದ್ದಾರೆ. ಊರ ದೇವರ ಜಾತ್ರೆಗೆ ಬಂದಿದ್ದ ವಿಜಯಪುರದ ಹುಲ್ಲೂರು ತಾಂಡಾದ 16 ಮಂದಿ ಯೋಧರು ದೇಶ ಸೇವೆಗೆ ವಾಪಸ್ಸಾಗಿದ್ದಾರೆ. ಕರ್ತವ್ಯಕ್ಕೆ ಹಾಜರಾಗುವಂತೆ ತುರ್ತು ಕರೆ ಬಂದಿದ್ರಿಂದ ಜಾತ್ರೆಯನ್ನ ಬಿಟ್ಟು 16 ಜನ ಯೋಧರು ದೇಶ ರಕ್ಷಣೆಗೆ ಹೊರಟಿದ್ದು 16 ಮಂದಿಯೂ ಕೂಡ ಊರಿನ ಜನ 16 ಮಂದಿಗೂ ಸನ್ಮಾನಿಸಿ ಬೀಳ್ಕೊಟ್ಟಿದ್ದಾರೆ. ಭಾರತೀಯ ದೇವರನ್ನ ಅವರ ಪಾಲನ್ನ ಈ ಊರಿನಿಂದ ಸನ್ಮಾನಿಸಿ ಅವ್ರನ್ನ ಇವತ್ತು ಅಥವಾ ನಾಳೆ ಅವ್ರನ್ನ ಈ ಊರಿನ ಪಾಕಿಸ್ತಾನ ನಡೆಸಿದ ಗುಂಡಿನ ದಾಳಿಯಲ್ಲಿ ಯೋಧ ಮುರಳಿ ನಾಯಕರು ಹುತಾತ್ಮರಾದ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಗಲ್ಲಿ ತಾಂಡದಲ್ಲಿ ಹುತಾತ್ಮ ಯೋಧನ ದರ್ಶನಕ್ಕೆ ಜನಸಾಗರವೇ ಹರಿದುಬಂದಿದೆ. ಇನ್ನು ಹುತಾತ್ಮ ಯೋಧ ಮುರಳಿ ನಾಯಕ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.
ಮೊನ್ನೆ ಪಾಕಿಸ್ತಾನ ನಡೆಸಿದ ಗುಂಡಿನ ದಾಳಿಯಲ್ಲಿ ವೀರ ಯೋಧ ಮುರಳಿ ನಾಯಕ್ ಹುತಾತ್ಮರಾಗಿದ್ರು. ನಿನ್ನೆ ಮಧ್ಯಾಹ್ನ 1:30ಕ್ಕೆ ದೆಹಲಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೃತದೇಹ ಬಂದಿಳಿಯುತ್ತಿದ್ದಂತೆ ಏರ್ಪೋರ್ಟ್ನಲ್ಲೇ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ನಂತರ ದೇವನಹಳ್ಳಿ ಮೂಲಕ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಕಲ್ಲಿತಾಂಡಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇಂದು ಹುತಾತ್ಮ ಯೋಧನ ಅಂತ್ಯಕ್ರಿಯೆ ನಡೆಯಲಿದ್ದು ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ ನೀಡಿ ಅಂತಿಮ ನಮನ ಸಲ್ಲಿಸಲಿದ್ದಾರೆ. ಪಾಕಿಸ್ತಾನ ನಡೆಸಿದ ಗುಂಡಿನ ದಾಳಿಯಲ್ಲಿ ಯೋಧ ಮುರಳಿ ನಾಯಕರ್ ಹುತಾತ್ಮರಾದಂಥ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಬಿಜೆಪಿ ಕಾರ್ಯಕರ್ತರು ಹುತಾತ್ಮ ಯೋಧ ಮುರಳಿ ನಾಯಕರ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೂಗಿ ಯೋಧನ ಫೋಟೋವನ್ನು ಹಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧ ಹಾಗೂ ಕದನ ವಿರಾಮ ಘೋಷಣೆಯ ಮಧ್ಯೆ ಎಲ್ಲ ರಾಜ್ಯಗಳಲ್ಲೂ ಕಟ್ಟೆಚ್ಚರ ವಹಿಸಲು ಕೇಂದ್ರ ಸರ್ಕಾರ ಸೂಚಿಸಿತ್ತು. ಹೀಗಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಭದ್ರತಾ ಸಭೆಯನ್ನ ನಡೆಸಿದ್ರು. ಯುದ್ಧದ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುವವರೆಗೂ ಪೊಲೀಸರಿಗೆ ರಜೆಯನ್ನ ನೀಡದಂತೆ ಆದೇಶವನ್ನ ಮಾಡಿದ್ದಾರೆ. ಸೂಕ್ಷ್ಮ ಸ್ಥಳಗಳು, ಅಣೆಕಟ್ಟುಗಳಿಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಹೇರಿದ್ದಾರೆ. ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಿ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ. ಪಾಕಿಸ್ತಾನ ವಿರುದ್ಧ ಹೋರಾಡ್ತಾ ಇರುವಂತಹ ಭಾರತೀಯ ಸೈನಿಕರಿಗೆ ಇಡೀ ದೇಶದ ಯೋಧರ ಪರವಾಗಿ ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಇಂದು ಬಿಜೆಪಿ ನಾಯಕರು ಭಾರತೀಯ ಸೇನೆ ಬೆಂಬಲಿಸಲಿಕ್ಕೆ ತಿರಂಗ ಯಾತ್ರೆಯನ್ನು ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ತಿರಂಗ ಯಾತ್ರೆ ನಡೆಯಲಿದ್ದು 650 ಮೀಟರ್ ಉದ್ದದ ತಿರಂಗ ಯಾತ್ರೆಗೆ ಪ್ಲಾನ್ ಮಾಡಲಾಗಿದೆ. ಪಂಜಾಬ್ನ ಲೂಧಿಯಾನದ ಗುರುದ್ವಾರದಲ್ಲಿ ನೂರಾರು ಮಂದಿ ಸಿಖ್ ಸಮುದಾಯದ ಜನರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರುವ ಈ ಸಮಯದಲ್ಲಿ ಭಾರತೀಯ ಯೋಧರಿಗೆ ಒಳಿತಾಗಲಿ ಅಂತ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಟ್ರೇಡ್ ಮಾರ್ಕ್ ನೋಂದಣಿ ಮಾಡಿಕೊಳ್ಳಿಕ್ಕೆ ಅವಕಾಶ ನೀಡದಂತೆ ಆಡಳಿತಾಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ದೇವಾಶೀಶ್ ದುಬೆ ಎಂಬುವರು ಅರ್ಜಿ ಸಲ್ಲಿಸಿದ್ದು, ಆಪರೇಷನ್ ಸಿಂಧೂರ ಎಂಬುದು ದೇಶವಾಸಿಗಳ ಭಾವನೆ ಮಾತ್ರವಲ್ಲದೆ ದೇಶಕ್ಕಾಗಿ ಉಸಿರು ಚೆಲ್ಲಿದವರ ತ್ಯಾಗ. ಹೀಗಾಗಿ ಈ ಹೆಸರು ವಾಣಿಜ್ಯದ ಉದ್ದೇಶಕ್ಕೆ ಬಳಸುವವರ ಕೈಗೆ ಸೇರಬಾರದು ಅಂತ ಅರ್ಜಿಯಲ್ಲಿ ಮನವಿಯನ್ನು ಮಾಡಲಾಗಿದೆ. ಭಾರತದ ತಿರುಗೇಟಿಗೂ ಪಾಠ ಕಲಿಯದ ಪಾಕಿಸ್ತಾನದ ವಿರುದ್ಧ ಹರಿದ್ವಾರದಲ್ಲಿ ಹಿಂದೂ ಸ್ವಾಮೀಜಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪಾಕ್ ಧ್ವಜವನ್ನು ತುಳಿದು ಬೆಂಕಿ ಹಚ್ಚಿ ಶತ್ರು ರಾಷ್ಟ್ರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಪ್ರತಿಭಟನೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿ ಹಲವರು ಭಾಗಿಯಾಗಿದ್ದರು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮ ಒಪ್ಪಂದ ಹಿನ್ನೆಲೆಯಲ್ಲಿ IPL ಪುನರಾರಂಭಗೊಳ್ಳುವ ಸಾಧ್ಯತೆ ಇದೆ. ಈ ಬಗ್ಗೆ ಇಂದು ಅಥವಾ ನಾಳೆ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿಯಲ್ಲಿ ಹೆಚ್ಚಾಗ್ತಾ ಇರುವಂತಹ ಉದ್ವಿಗ್ನತೆಯ ಮಧ್ಯೆ IPL ಪಂದ್ಯಗಳನ್ನು 1 ವಾರ ಸ್ಥಗಿತಗೊಳಿಸಲಾಗಿತ್ತು. ಈಗ ಕದನ ವಿರಾಮ ಹಿನ್ನೆಲೆಯಲ್ಲಿ ಮತ್ತೆ ತಂಡದ ಮಾಲೀಕರು ಜೊತೆ ಸಭೆ ನಡೆಸಿ IPL ಟೂರ್ನಿಯನ್ನು ಶುರು ಮಾಡುವ ಸಾಧ್ಯತೆ ಇದೆ.